ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪೈ ಎಂಬುದು ಒಂದು ಗಣಿತದ ಸ್ಥಿರಾಂಕವಾಗಿದ್ದು, ಇದನ್ನು ಮೊದಲ ಬಾರಿಗೆ ಸಿರಾಕ್ಯೂಸ್ನ ಆರ್ಕಿಮಿಡಿಸ್ ವೃತ್ತದ ಸುತ್ತಳತೆಯ ಅನುಪಾತವನ್ನು ಅದರ ವ್ಯಾಸಕ್ಕೆ ಲೆಕ್ಕ ಹಾಕುವಾಗ ಕಂಡುಹಿಡಿದ. ಶಾಲಾ ದಿನಗಳಲ್ಲಿ ನಿಮಗೂ ಸಹ ಗಣಿತದ ಈ ಪೈ ವ್ಯಾಲ್ಯೂನ ಬಗ್ಗೆ ಪಾಠ ಹೇಳಿಕೊಡಲಾಗಿರುತ್ತದೆ. 22/7 ಅಂದರೆ ಸಂಖ್ಯೆ 22ನ್ನು 7ರಿಂದ ಭಾಗಿಸಿದ್ರೆ ಸಿಗುವುದೇ ಪೈ. ಈ ಲೆಕ್ಕದಲ್ಲಿ ಒಂದು ಅಂತಿಮ ಉತ್ತರ ಅಥವಾ ಶೇಷ ಸಿಗೋದೇ ಇಲ್ಲ. ಅವೆರಡನ್ನ ಭಾಗಿಸಿದಾಗ ನಮಗೆ 3.14285714286 ಈ ಉತ್ತರ ಸಿಗುತ್ತೆ. ಹಾಗೂ ಅದು ಕೊನೆಯ ಮೊದಲಿಲ್ಲದ ರೀತಿ ಮುಂದುವರಿಯುತ್ತಲೇ ಹೋಗುತ್ತದೆ. 2022ರಲ್ಲಿ ಒಂದು ಸೂಪರ್ ಕಂಪ್ಯೂಟರ್ ಕೂಡ ಇದರ 62 ಟ್ರಿಲಿಯನ್ಗೂ ಹೆಚ್ಚಿನ ಡಿಜಿಟ್ಗಳನ್ನು ಲೆಕ್ಕ ಹಾಕಿತ್ತು. ಗಣಿತದಲ್ಲಿ ಈವರೆಗೂ ಅತಿ ಹೆಚ್ಚು ಸ್ಟಡಿಗೊಳಗಾದ ಮ್ಯಾಥಮೆಟಿಕಲ್ ಟರ್ಮ್ ಅಂದರೆ ಅದು ಪೈ. 1949ರಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರ್ ಮೂಲಕ ಇದನ್ನ ಲೆಕ್ಕ ಹಾಕಲಾಯಿತು. ಅಂದಿನಿಂದ ಇವತ್ತಿನವರೆಗೂ ಸಹ ಅನೇಕಾರು ಕಂಪ್ಯೂಟರ್ಗಳು ಇದನ್ನ ಲೆಕ್ಕ ಹಾಕಿ ಒಂದು ಫೈನಲ್ ಆನ್ಸರ್ ಕೊಡಲು ಸೋತಿವೆ. ಅತ್ಯಾಧುನಿಕ ಸೂಪರ್ ಕಂಪ್ಯೂಟರ್ಗಳಿಗೂ ಸಹ ಇದನ್ನ ಅಕ್ಯುರೇಟ್ ಆಗಿ ಲೆಕ್ಕ ಹಾಕಲು ಸಾಧ್ಯವಾಗಿಲ್ಲ. ಪೈ ವ್ಯಾಲ್ಯೂವಿಗೆ ಪೈ ಈ ಸಿಂಬಲ್ ಕೊಟ್ಟವರು ವೇಲ್ಸ್ನ ಗಣಿತಜ್ಞನಾದ ವಿಲಿಯಂ ಜೋನ್ಸ್. ಈ ಸಂಕೇತವು ಈತನಿಂದ 1705ರಲ್ಲಿ ಪರಿಚಯವಾಯಿತು. ಮುಂದೆ ಇದನ್ನ ಅನೇಕ ಗಣಿತಶಾಸ್ತ್ರಜ್ಞರು ಪ್ರಖ್ಯಾತಿಗೆ ತಂದರು. ಗಣಿತದ ವಲಯದಲ್ಲಿ ಕಳೆದ 250 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಈ ಪೈ ವ್ಯಾಲ್ಯೂ ಬಳಕೆಯಲ್ಲಿದೆ. ಇಲ್ಲಿಂದ 2200 ವರ್ಷಗಳ ಹಿಂದೆ ರೋಮ್ನಲ್ಲಿ ಜೀವಿಸಿದ್ದ ಲೋಹ ತಜ್ಞನಾದ ಆರ್ಕಿಮಿಡಿಸ್ ಎಂಬಾತ ಬಹು ಅಚಾನಕ್ಕಾಗಿ ಈ ಸೂತ್ರವನ್ನ ಸಂಶೋಧಿಸುತ್ತಾನೆ. ಅಂದಿನಿಂದ ಇಂದಿನವರೆಗೂ ತಜ್ಞರಲ್ಲಿ ಈ ಪೈ ವ್ಯಾಲ್ಯೂ ಬಹಳ ಚರ್ಚೆಗೊಳಗಾಗುತ್ತಾ ಬಂದಿದೆ. ಐರೋಪ್ಯ ವಲಯ ಮಾತ್ರವಲ್ಲದೆ ಅನೇಕ ಭಾರತದ ಪ್ರಾಚೀನ ಗಣಿತಜ್ಞರು ಸಹ ಪೈ ವ್ಯಾಲ್ಯೂ ಬಗ್ಗೆ ತಮ್ಮದೇ ಆದ ಸಿದ್ಧಾಂತವನ್ನ ಹೆಣೆದಿದ್ದಾರೆ. ಭಾರತದ ಗಣಿತ ಜೀನಿಯಸ್ ಎಂದೇ ಹೆಸರಾಗಿದ್ದ ಶ್ರೀನಿವಾಸ ರಾಮಾನುಜನ್ ಸಹ ಒಮ್ಮೆ ಇದರ ಲೆಕ್ಕವನ್ನ ಕರಾರುವಕ್ಕಾಗಿ ಪರಿಹರಿಸಲು ಪ್ರಯತ್ನಿಸಿದ್ದರು. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ಜೀವಿಸಿದ್ದ ಭಾರತೀಯ ಖಗೋಳ ತಜ್ಞನಾದ ಆರ್ಯಭಟನು ತನ್ನ ಗಣಿತಪಾದ ಎಂಬ ಕೃತಿಯಲ್ಲಿ ಮೊದಲ ಸಲ ನಿಖರವಾದ ಪೈ ವ್ಯಾಲ್ಯೂ ಲೆಕ್ಕ ಹಾಕಿದ್ದನು. ಗಣಿತದಲ್ಲಿ ವಿಶ್ವಮಟ್ಟದ ಖ್ಯಾತಿ ಆರ್ಯಭಟನದ್ದು. ಕಾರಣ ಈತನೇ ಮೊದಲ ಸಲ 0ಯನ್ನ ಆವಿಷ್ಕರಿಸಿದ್ದು. ಕೆಲ ಅಪರೂಪದ ದಾಖಲೆಗಳ ಪ್ರಕಾರ ಪುರಾತನ ಭಾರತೀಯರಿಗೆ ಈ ಪೈ ವ್ಯಾಲ್ಯೂ ಬಗ್ಗೆ ಬಹಳ ಮೊದಲೇ ತಿಳಿದಿತ್ತೆಂದು, ನಂತರ ವಲಸೆ ಬಂದ ಗ್ರೀಕರು ಭಾರತೀಯರಿಂದ ಇಂತಹ ಅನೇಕ ಮಹತ್ವದ ಗಣಿತದ ಸೂತ್ರಗಳನ್ನು ಕದ್ದು ಪ್ರಚಾರ ಮಾಡಿದರೆಂದು ಹೇಳಲಾಗಿದೆ. ಈ ಪೈನ ಸುತ್ತ ಹಲವಾರು ಅಚ್ಚರಿಯ ಹಾಗೂ ನಿಗೂಢ ಸಂಗತಿಗಳು ಅಡಗಿವೆ. ಇವತ್ತಿನ ಈ ವಿಡಿಯೋದಲ್ಲಿ ಅವುಗಳ ಬಗ್ಗೆ ಒಂದೊಂದಾಗಿಯೇ ಆಸಕ್ತಿಕರವಾಗಿ ತಿಳಿಯುತ್ತಾ ಹೋಗೋಣ ಬನ್ನಿ. ಈ ಪೈ ಎಂಬುದು ಗಣಿತದ ಜ್ಯಾಮಿತಿ ಅಥವಾ ರೇಖಾಗಣಿತದ ವಿಭಾಗದಲ್ಲಿ ಪ್ರಧಾನವಾಗಿ ಕಂಡುಬಂದರೂ ಅಲ್ಜಿಬ್ರಾ, ಫಿಸಿಕ್ಸ್, ಆಸ್ಟ್ರೋನಮಿ ಮುಂತಾದ ವಿಷಯಗಳಲ್ಲಿಯೂ ಸಹ ಇದರ ಬಳಕೆ ಹಾಸುಹೊಕ್ಕಾಗಿರೋದನ್ನ ನಾವು ಗಮನಿಸಬಹುದು. ಅಲ್ಲದೆ ಆರ್ಕಿಟೆಕ್ಚರ್ ಹಾಗೂ ಕನ್ಸ್ಟ್ರಕ್ಷನ್ ವಿಭಾಗದಲ್ಲೂ ಸಹ ಇದನ್ನ ಅನುಸರಿಸಲಾಗುತ್ತದೆ. ಅದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ ಅದು ಗೀಜಾದಲ್ಲಿರುವ ಪಿರಮಿಡ್ಗಳು. ಪೈನ ಸಂಕೇತವನ್ನ ಮುಂದೆ ಹೆಚ್ಚು ಪ್ರಚಾರ ಮಾಡಿದವನು ಲಿಯೋನ್ ಹರ್ಡ್ ಯೂಲರ್ ಎಂಬ ಗಣಿತಜ್ಞ. ಮಾರ್ಚ್ 14ನೇ ತಾರೀಖನ್ನ ವಿಶ್ವದಾದ್ಯಂತ ಪೈ ದಿನಾಚರಣೆ ಎಂದೇ ಆಚರಿಸಲಾಗುತ್ತೆ. ಕಾರಣ ಪೈನ ವ್ಯಾಲ್ಯೂ ಆದ 3.14 ನಂಬರನ್ನೇ ಅದು ಸೂಚಿಸಿರೋದ್ರಿಂದ. ಈ ಪೈ ವ್ಯಾಲ್ಯೂವನ್ನ ಲೆಕ್ಕ ಹಾಕಿ ಅತಿ ಹೆಚ್ಚು ಡಿಜಿಟಲ್ ಡೆಸಿಮಲ್ಗಳನ್ನ ಕೊಟ್ಟ ದಾಖಲೆ ಇರೋದು ಭಾರತದ ರಾಜ್ವೀರ್ ಮೀನಾ ಎನ್ನುವವರ ಹೆಸರಿನಲ್ಲಿ. ಇವರು ಭಾರತದ ವೆಲ್ಲೂರಿನ ನಿವಾಸಿ ಹಾಗೂ ಅಲ್ಲಿನ VIT-ವಿವಿಯ ವಿದ್ಯಾರ್ಥಿ ಕೂಡ. ಇವರು 2015ರ ಮಾರ್ಚ್ನಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಇದರ 70,000ಕ್ಕೂ ಹೆಚ್ಚಿನ ಡೆಸಿಮಲ್ಗಳನ್ನ ಲೆಕ್ಕ ಹಾಕಿದ್ದರು. ಇದಕ್ಕೆ ಹಿಡಿದ ಸಮಯ ಬರೋಬ್ಬರಿ 10 ಗಂಟೆಗಳು. ಪೈ ಈಜಿಪ್ಷಿಯನ್ ಮೈಥಾಲಜಿಯಲ್ಲೂ ಸಹ ಸ್ಥಾನ ಪಡೆದಿದೆ. ಯಾಕಂದ್ರೆ ಪುರಾತನ ಈಜಿಪ್ಷಿಯನ್ ಜನರು ಅಲ್ಲಿರುವ ಪಿರಮಿಡ್ಗಳು ಪೈನ ಪರಿಕಲ್ಪನೆಯ ಮೇರೆಗೆ ರಚಿಸಲ್ಪಟ್ಟಿವೆ ಎಂದು ನಂಬಿದ್ದರು. ಇದನ್ನು ದೃಢಪಡಿಸಲು ಈಚೆಗೆ ಅವುಗಳ ಎಲ್ಲಾ ಕೋನಗಳನ್ನ ಸಹ ಆಧುನಿಕ ತಜ್ಞರು ಲೆಕ್ಕ ಹಾಕಿ ನೋಡಿದಾಗ ಅವುಗಳ ಸರ್ಕಲ್ ಹಾಗೂ ರೇಡಿಯಸ್ನ ಅಂತಿಮ ಮೊತ್ತವು ಪೈನ ಮೊತ್ತಕ್ಕೆ ಅತ್ಯಂತ ಸನಿಹ ಇರೋದು ಕಂಡುಬಂದಿದೆ. ಪೈ ಲೆಕ್ಕ ಹಾಕುವಾಗ ಬರುವ ಸುದೀರ್ಘ ಉತ್ತರದಲ್ಲಿ
ಜಗತ್ತಿನ ಎಲ್ಲವೂ ಸಹ ಅಡಗಿದೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಜನ್ಮದಿನ, ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ನೆಚ್ಚಿನ ಬುಕ್ನ ವಿವರ, ಹೀಗೆ ಪ್ರತಿಯೊಂದು ಸಹ ಅದರಲ್ಲಿ ಬರುತ್ತದೆ. AD 1665 ಹೊತ್ತಿಗೆ ಐಸಾಕ್ ನ್ಯೂಟನ್ ಕೂಡ ಇದನ್ನ ಲೆಕ್ಕ ಹಾಕಿದ್ದ. ಆತ ಯಾವುದೇ ಕ್ಯಾಲ್ಕುಲೇಟರ್ ಅಥವಾ ಇತರೆ ಉಪಕರಣಗಳ ಸಹಾಯವಿಲ್ಲದೆಯೇ ಇದರ 14 ಡಿಜಿಟ್ಗಳನ್ನ ಸ್ವಂತವಾಗಿ ಲೆಕ್ಕ ಹಾಕಿದ್ದ. ಮೊದಲ ಬಾರಿಗೆ ವ್ಯಕ್ತಿಯೊಬ್ಬನಿಂದ ಇಷ್ಟು ಸುದೀರ್ಘವಾಗಿ ಅದು ಲೆಕ್ಕ ಹಾಕಲ್ಪಟ್ಟಿದ್ದು ಇದೇ ಮೊದಲೆಂದು ಹೇಳಬಹುದು. ಮುಂದೆ 1700ರ ಸಮಯದಲ್ಲಿ ಥಾಮಸ್ ಲ್ಯಾಗ್ನೆ ಎಂಬಾತ ಇದರ 127 ಡೆಸಿಮಲ್ ಡಿಜಿಟ್ಗಳ ಮೌಲ್ಯಗಳನ್ನ ಲೆಕ್ಕ ಹಾಕಿದ್ದ. ಮುಂದೆ 20ನೆಯ ಶತಮಾನದಲ್ಲಿ ಈ ಪೈನ ಮೌಲ್ಯವು 2000ದಿಂದ 5 ಲಕ್ಷ ಡಿಜಿಟ್ವರೆಗೂ ಲೆಕ್ಕ ಹಾಕಲ್ಪಟ್ಟಿತು. 2017ರಲ್ಲಿ ಒಂದು ಕಂಪ್ಯೂಟರ್ ಇದರ 22 ಟ್ರಿಲಿಯನ್ಗೂ ಹೆಚ್ಚಿನ ಡಿಜಿಟ್ಗಳನ್ನ ಲೆಕ್ಕ ಹಾಕಿತ್ತು. ಈ ಲೆಕ್ಕಾಚಾರಕ್ಕೆ ತಗುಲಿದ ಸಮಯ 100 ದಿನಗಳು. 16ನೇ ಶತಮಾನದಲ್ಲಿ ಡಚ್ ಜರ್ಮನ್ ಗಣಿತಜ್ಞರಾಗಿದ್ದ ಲುಡಾಲ್ಫ್ ಎಂಬಾತ ಇದರ 36 ಡಿಜಿಟ್ಗಳನ್ನ ಲೆಕ್ಕ ಹಾಕಿದ್ದ. ಈತ ಈ ಪೈ ಬಗ್ಗೆ ತುಂಬಾ ತಲೆಕೆಡಿಸಿಕೊಂಡಿದ್ದ. ತನ್ನ ಬದುಕಿನ ಹೆಚ್ಚಿನ ಸಮಯವನ್ನ ಇವನು ಈ ಪೈ ವ್ಯಾಲ್ಯೂ ಕಂಡುಹಿಡಿಯೋದ್ರಲ್ಲಿಯೇ ಕಳೆದ. ಇವನು ಲೆಕ್ಕ ಹಾಕಿದ್ದ ಆ 36 ಡಿಜಿಟ್ಗಳನ್ನೇ ಈತನ ಗೋರಿಯ ಮೇಲೆ ಈತನ ಸ್ಮರಣಾರ್ಥವಾಗಿ ಬರೆಸಲಾಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಕಳೆದು ಹೋಯಿತು. 1873ರಲ್ಲೊಮ್ಮೆ ವಿಲಿಯಂ ಶ್ಯಾಂಕ್ಸ್ ಎನ್ನುವ ಬ್ರಿಟಿಷ್ ಗಣಿತಜ್ಞ ಈ ಪೈನ ಸುಮಾರು 707 ಡಿಜಿಟ್ಗಳ ಉತ್ತರ ಲೆಕ್ಕ ಹಾಕಿದ್ದ. ಆದರೆ ಆತ ಲೆಕ್ಕ ಹಾಕಿದ್ರಲ್ಲಿ 527ನೇ ನಂಬರ್ ತಪ್ಪಾಗಿದ್ರಿಂದ ಅದರ ಮುಂದಿನ ಎಲ್ಲಾ ಸಂಖ್ಯೆಗಳು ಸಹ ತಪ್ಪಾಗಿ ಲೆಕ್ಕ ಹಾಕಲ್ಪಟ್ಟಿದ್ದವು. ಮ್ಯಾನ್ಯುವಲಿ ಈ ರೀತಿ ಲೆಕ್ಕ ಹಾಕುವಾಗ ಕೆಲವೊಮ್ಮೆ ಇಂತಹ ತಪ್ಪುಗಳಾಗುವುದು ಸಹಜ. ಆದರೆ ಈಗ ಆಧುನಿಕ ಯಂತ್ರೋಪಕರಣಗಳ ಸಹಾಯದಿಂದಾಗಿ ಇವುಗಳನ್ನು ಸುಲಭದಿಂದ ಲೆಕ್ಕ ಹಾಕಲು ಸಾಧ್ಯವಿದೆ. 2010ರಲ್ಲಿ ಕೆಲವು ಜನ ವಿದ್ಯಾರ್ಥಿಗಳು ಇದರ 2 ಟ್ರಿಲಿಯನ್ ಡಿಜಿಟ್ಗಳನ್ನು ಬಹು ಪ್ರಯಾಸದಿಂದ ಯಾವ ಉಪಕರಣದ ಸಹಾಯವನ್ನ ಬಳಸದೆ ಲೆಕ್ಕ ಹಾಕಿದ್ದರು. ಚೀನಿಯರು ಈ ಪೈ ಬಗ್ಗೆ ಅತೀವ ಆಸಕ್ತಿ ಇರಿಸಿಕೊಂಡಿದ್ದರು. ಇತಿಹಾಸದಲ್ಲಿ ಭಾರತೀಯರ ನಂತರ 0ಯನ್ನು ಯಶಸ್ವಿಯಾಗಿ ಹಾಗೂ ವ್ಯಾಪಕವಾಗಿ ಬಳಸಿದವರೇ ಚೀನಿಯರು. ಇವರ ನಂತರ ಗ್ರೀಕ್ ಹಾಗೂ ರೋಮನ್ ತಜ್ಞರು ಶೂನ್ಯವನ್ನ ಅಳವಡಿಸಿಕೊಂಡರು. ಯುರೋಪಿನ ತಜ್ಞರು ಮಿಡಲ್ ಏಜ್ನಲ್ಲಿ ಪೈ ಲೆಕ್ಕ ಹಾಕಲು ಚೀನಿಯರ ವಿಧಾನಗಳನ್ನ ಕಾಪಿ ಮಾಡಿ ಅನುಸರಿಸಿದರೆಂದು ದಾಖಲೆಗಳು ತಿಳಿಸುತ್ತವೆ. ಪೈನ ಈಗಿನ ಸಂಕೇತವಾದ ಪೈ ಇದು ಮೂಲತಃ ಗ್ರೀಕ್ ಲಿಪಿಯಿಂದ ಎರವಲಾಗಿದೆ. ಈ ಪೈ ಬಗ್ಗೆ ಆಲ್ಬರ್ಟ್ ಐನ್ಸ್ಟೀನ್ ಸಹ ಕೆಲ ಸಿದ್ಧಾಂತಗಳನ್ನ ಮಂಡಿಸಿದ್ದರು. ವಿಚಿತ್ರ ಅಂದ್ರೆ ಐನ್ಸ್ಟೀನ್ ಜನಿಸಿದ್ದು ಸಹ ಮಾರ್ಚ್ 14ರಂದೇ ಹಾಗೂ ಖ್ಯಾತ ಬೌದ್ಧ ವಿಜ್ಞಾನಿ ಸ್ಟಿಫನ್ ದಿವಂಗತರಾಗಿದ್ದು ಕೂಡ ಮಾರ್ಚ್ 15ರಂದು. ಈ ಇಬ್ಬರು ತಜ್ಞರ ಜನ್ಮದಿನ ಮತ್ತು ಸಾವಿನ ದಿನಗಳು ಕಾಕತಾಳೀಯವು ಎನ್ನುವ ಹಾಗೆ ಪೈನ ಮೌಲ್ಯಕ್ಕೆ ಲಿಂಕ್ ಆಗಿವೆ. ವೃತ್ತಗಳ ರೇಖಾಗಣಿತದ ಬಳಕೆಯ ಜ್ಞಾನಕ್ಕೆ ಇಲ್ಲಿಂದ 4000 ವರ್ಷಗಳ ಚರಿತ್ರೆ ಇದೆ. ಕ್ರಿಸ್ತಪೂರ್ವ 2000ದ ಸಮಯದಲ್ಲಿಯೇ ಅಂದರೆ ಇಲ್ಲಿಂದ 4000 ವರ್ಷಗಳ ಮೊದಲು ಪುರಾತನ ಬೆಬಿಲೋನಿಯನ್ ಜನರು ಜಾಮಿತಿಯ ಕೆಲ ರೇಖಾ ಸೂತ್ರಗಳನ್ನ ಲೆಕ್ಕ ಹಾಕಲು ಕಲಿತಿದ್ದರು. ಕ್ರಿಸ್ತಪೂರ್ವ 1700ರ ಸಮಯದಲ್ಲೇ ಪೈನ ಮೌಲ್ಯವನ್ನ ಮೊದಲ ಸಲ ಲೆಕ್ಕ ಹಾಕಿದ್ದ ಅಪರೂಪದ ದಾಖಲೆಯೊಂದು ಈಚೆಗೆ ಈಜಿಪ್ಟ್ನಲ್ಲಿ ದೊರೆತಿದೆ. ಚೈನಾದಲ್ಲಿ ಕ್ರಿಸ್ತಶಕ 400ರ ಸಮಯದಲ್ಲಿ ಜು ಚಾಂಗ್ಸಿ ಎಂಬ ಗಣಿತಜ್ಞ ಹಾಗೂ ಖಗೋಳ ತಜ್ಞನೊಬ್ಬ ಈ ಪೈ ಮೌಲ್ಯವನ್ನ ಬೇರೆಯದ್ದೇ ವಿಧಾನ ಬಳಸಿ ಕಂಡುಹಿಡಿದಿದ್ದ. ಆದರೆ ಅದು ಕಾರಣಾಂತರಗಳಿಂದ ಕಳೆದು ಹೋಗಿದೆ. ಈತನ ಲೆಕ್ಕದ ಶೈಲಿಗೂ ಹಾಗೂ ಆರ್ಕಿಮಿಡಿಸ್ನ ಲೆಕ್ಕಾಚಾರಕ್ಕೂ ವ್ಯತ್ಯಾಸವಿದೆ. ಪೈನ ಸಂಕೇತವಾದ ಪೈ ಇದಕ್ಕೆ ಪೆರಿಪೆರಿ ಅಥವಾ ಪೆರಿಮೀಟರ್ ಎಂದು ಕೂಡ ಕರೆಯುತ್ತಾರೆ. ಸರಳವಾಗಿ ಹೇಳೋದಾದ್ರೆ ನೀವು ಒಂದು ಟೇಬಲ್ ಅಥವಾ ಪೇಪರ್ ಮೇಲೆ ಯಾವುದೇ ಗಾತ್ರದ ವೃತ್ತ ಬರೆದರೆ ಆ ವೃತ್ತದ ಡಯಾಮೀಟರ್ ಅಥವಾ ಅದರ ಸುತ್ತಳತೆಗಿರುವ ರೇಷಿಯೋ ಲೆಕ್ಕ ಹಾಕಿದಾಗ ಸಿಗುವ ಮೌಲ್ಯವೇ ಪೈ. ಪೈ ಬಗ್ಗೆ ಇವತ್ತು ಇಂತಹ ಎಷ್ಟೋ ಆಸಕ್ತಿಕರವಾದ ಸಂಗತಿಗಳಿವೆ. ಗಣಿತ ಅಂದರೆ ಕಬ್ಬಿಣದ ಕಡಲೆ ಎಂದು ಭಾವಿಸುವವರಿಗೂ ಕೂಡ ಪೈ ಒಂದು ಆಸಕ್ತಿಕರವಾದ ಲೆಕ್ಕವಾಗಿ ಪರಿಣಮಿಸಬಹುದು. ಗಣಿತವನ್ನ ಎಲ್ಲ ಸಬ್ಜೆಕ್ಟ್ಗಳ ರಾಣಿ ಎಂದೇ ಕರೆಯುತ್ತಾರೆ. ಗಣಿತದಲ್ಲಿ ಜಾಣನಾದವನು ಎಲ್ಲದರಲ್ಲೂ ಜಾಣ ಎನಿಸಿಕೊಳ್ಳುತ್ತಾನೆ. ಗಣಿತ ಕೇವಲ ಕಲಿಯಲು ಮಾತ್ರವಲ್ಲ, ಅದು ನಮ್ಮ ದೈನಂದಿನ ಬದುಕಿಗೂ ಸಹ ಅತ್ಯವಶ್ಯಕ. ಗಣಿತ ಇಲ್ಲದೆ ನಮ್ಮ ಬದುಕೇ ಇಲ್ಲ. ಗಣಿತದಲ್ಲಿ ಪೈ ತರಹ ಸಾಕಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಗಳಿದೆ. ಇದಿಷ್ಟು ವಿವರ ಕೇಳಿದ ನಿಮಗೆ ನೀವು ಶಾಲಾ ಕಾಲೇಜುಗಳಲ್ಲಿ ಪೈ ಬಗ್ಗೆ ಕಲಿತಿದ್ದೆಲ್ಲ ಮರುಕಳಿಸಿರಬಹುದೆಂದು ನಾವು ನಂಬುತ್ತೇವೆ. ಪೈನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.